ರಾಮ 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 ಎಲ್ಲೆಲ್ಲೂ ಶ್ರೀರಾಮನದ್ದೇ ನಾಮದ್ದೇ ಜಪ ತಪ. ಮರ್ಯಾದಾ ಪುರುಷನ ಮುಖವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರ ಮಂದಿ ಕಾದು ಕುಳಿತಿದ್ದಾರೆ. ಈ ಮಧ್ಯೆ ಕನ್ನಡಿಗನ ಕಲ್ಪನೆಯಲ್ಲಿ ಅರಳಿದ ಸಂಪೂರ್ಣ ವಿಗ್ರಹ ಅನಾವರಣ ಆಗಿದೆ. ಮುಖದಲ್ಲಿ ಮಂದಸ್ಮಿತ, ನೋಡ್ತಾ ಇದ್ರೆ ಅದಮ್ಯ ದೈವ ಶಕ್ತಿಯ ಸಂಚಲನವಾಗುತ್ತೆ. ಕಣ್ಗಳಿಗೆ ಭಕ್ತಿ ಮುಕ್ತಿಯ ಸ್ವರೂಪದ ಜೊತೆ ಬ್ರಹ್ಮಾಂಡವನ್ನೇ ಒತ್ತು ನಿಂತಿದ್ದಾನೆ ರಾಮ್ಲಲ್ಲ. ಅಖಂಡ ಪುರಾಣವನ್ನೇ ಹೋಲುವ ಬಾಲರಾಮನ ಮೂರ್ತಿಯ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತೋರಿಸ್ತೀವಿ. ಈ ಸ್ಟೋರಿ ನೋಡಿ. ಇದೇ ನೋಡಿ ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆಯ ಬಾಲರಾಮ. ನೋಡಿ, ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಕಲ್ಪನೆಯ ರಾಮಲಲ್ಲ ವಿಗ್ರಹ. ಹೌದು, ಇದೇ ನೋಡಿ ಮೈಸೂರಿನ ಶ್ಯಾಮಶಿಲೆಯಲ್ಲಿ ಅರಳಿರುವ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಿರುವ ಶತಮಾನಗಳು ಕಳೆದ್ರು ಅಯೋಧ್ಯೆಯಲ್ಲಿ ಪೂಜಿಸಲ್ಪಡುವ ಕನ್ನಡಿಗನ ಕಲ್ಪನೆಯ ಐತಿಹಾಸಿಕ ಸೂರ್ಯ ವಂಶದ ಸುತನ ವಿಗ್ರಹ. ಅಯೋಧ್ಯೆಯ ಗರ್ಭಗೃಹ ಅಲಂಕರಿಸಿರುವ ಮೂಲ ಬಾಲರಾಮನ ಮೂರ್ತಿಯ ಫೋಟೋ ಇದು. ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವ ಈ ಅತ್ಯದ್ಭುತ ದೇವರ ಮೂರ್ತಿಯ ಫೋಟೋವನ್ನ ವಿಶ್ವ ಹಿಂದೂ ಪರಿಷತ್ನವರು ಅನಾವರಣಗೊಳಿಸಿದ್ದಾರೆ. ಕನ್ನಡಿಗ ಅರುಣ್ ಯೋಗಿರಾಜ್ ಕೆತ್ತನೆಯ ಈ ಅಪರೂಪದ ವಿಗ್ರಹವನ್ನ ನೋಡ್ತಾ ಇದ್ರೆ ನಾಸ್ತಿಕನು ಆಸ್ತಿಕನನ್ನಾಗಿ ಮಾಡುವಷ್ಟು ಮೋಡಿ ಮಾಡುವಂತಿದೆ. ಇಡೀ ರಾಮಲಲ್ಲ ವಿಗ್ರಹದ ವಿಶೇಷತೆಗಳನ್ನ ನೋಡಿದ್ರೆ ಮೈ ಪುಳಕಗೊಳ್ಳುತ್ತವೆ. ಹಾಗಾದ್ರೆ ರಾಮಲಲ್ಲ ಮೂರ್ತಿಯ ವಿಗ್ರಹದ ವಿಶೇಷತೆಗಳು ಏನು ಅಂತ ನೋಡೋಣ. ಇಡೀ ವಿಗ್ರಹದ ಒಟ್ಟು ಎತ್ತರ 8 ಅಡಿ. ಅಂದ್ರೆ ರಾಮ ನಿಂತಿರುವ ಜಾಗದಿಂದ ಹಿಡಿದು ಪ್ರಭಾವಳಿಯ ಕೊನೆಯವರೆಗೂ ಬರೋಬ್ಬರಿ 8 ಅಡಿ ಎತ್ತರವಿದೆ. ಇಡೀ ವಿಗ್ರಹದಲ್ಲಿ ಬಾಲರಾಮ ಮೂರ್ತಿ ಎತ್ತರ ಅಂದ್ರೆ ರಾಮನ ಪಾದದಿಂದ ಶಿರದವರೆಗೂ ಇರುವ ಒಟ್ಟು ಎತ್ತರ 51 ಇಂಚು, ಅಂದ್ರೆ 4 ಅಡಿ 25 ಅಂಗುಲವಿದೆ. ರಾಮನ ನೆತ್ತಿಯ ಮೇಲೆ ಗೋಪುರದ ಆಕಾರದಲ್ಲಿ ಸೂರ್ಯ ವಂಶವನ್ನ ಪ್ರತಿಬಿಂಬಿಸುವ ಕಿರೀಟದ ಕೆತ್ತನೆಯನ್ನು ಮಾಡಲಾಗಿದೆ. ಇದೇ ಕಿರೀಟದಲ್ಲಿ ತ್ರಿಮೂರ್ತಿಗಳಿದ್ದಾರೆ. ಸೃಷ್ಟಿಕರ್ತ ಬ್ರಹ್ಮನ ಕೆತ್ತನೆ ಮಾಡಲಾಗಿದೆ. ಸ್ಥಿತಿಕರ್ತ ವಿಷ್ಣುವಿನ ಕೆತ್ತನೆ ಇದೆ. ಲಯಕರ್ತನಾದ ಮಹೇಶ್ವರನನ್ನು ಕೂಡ ಕೆತ್ತಲಾಗಿದೆ. ಕಿರೀಟದ ಮೇಲ್ಭಾಗದಲ್ಲಿ ಆದಿಶಕ್ತಿ, ದುರ್ಗಾಶಕ್ತಿ, ಆದಿದೇವತೆಯನ್ನು ಕೆತ್ತನೆ ಮಾಡಿದ್ದು ಅಗ್ರಸ್ಥಾನದಲ್ಲಿ ಕಾಣಿಸುತ್ತೆ. ಇನ್ನು ಶ್ರೀ ಬಾಲರಾಮನ ಮೈ ಮೇಲೆ ಹೊಯ್ಸಳ ಶೈಲಿಯ ಆಭರಣ ಕೆತ್ತನೆಗಳನ್ನ ಅರುಣ್ ಯೋಗಿರಾಜ್ ಕೆತ್ತಿದ್ದಾರೆ. ಬಾಲರಾಮನ ಬಲಗೈಯಲ್ಲಿ ಬಾಣ ಹಿಡಿಯುವಂತೆ ಕೆತ್ತನೆ ಮಾಡಲಾಗಿದೆ. ಎಡಗೈನಲ್ಲಿ ಬಿಲ್ಲನ್ನ ಹಿಡಿಯುವಂತೆ ಕೆತ್ತನೆ ಮಾಡಲಾಗಿದೆ. ಆದ್ರೆ ಕಾಲಿನಿಂದ ಬಾಣ ಬಿಲ್ಲನ್ನ ಕೆತ್ತಿಲ್ಲ. ಭಕ್ತರು ಕೊಟ್ಟಿರುವ ಚಿನ್ನದ ಬಿಲ್ಲು ಬಾಣವನ್ನ ಈ ವಿಗ್ರಹಕ್ಕೆ ಅಳವಡಿಸಲಾಗ್ತಿದೆ. ಉತ್ತರ ಭಾರತ ಶೈಲಿಯಲ್ಲಿ ಬಾಲ ಶ್ರೀರಾಮ ದೋತಿ ಉಟ್ಟಿರುವಂತೆ ಕಲ್ಲಿನಿಂದಲೇ ಕೆತ್ತನೆ ಮಾಡಿದ್ದಾರೆ ಅರುಣ್ ಯೋಗಿರಾಜ್. ಇನ್ನು ಬಾಲರಾಮನ ಕಾಲಿನಲ್ಲಿ ಗೆಜ್ಜೆಗಳ ಕೆತ್ತನೆಗಳಿದ್ದು ಈ ಗೆಜ್ಜೆಯ ಕೆತ್ತನೆಯ ಕಲ್ಲನ್ನು ಅಲುಗಾಡಿಸಬಹುದಾಗಿದೆ. ಇದಿಷ್ಟು ಮೂಲ ಬಾಲರಾಮನ ಮೂರ್ತಿಯ ವಿಶೇಷತೆಗಳು. ಹಾಗೇನೆ ಇದೇ ಬಾಲರಾಮನ ವಿಗ್ರಹದ ಸುತ್ತಲೂ ಅತ್ಯದ್ಭುತ ಪ್ರಭಾವಳಿಯನ್ನು ಅರುಣ್ ಯೋಗಿರಾಜ್ ಕೆತ್ತಿದ್ದಾರೆ. ಹಾಗಾದ್ರೆ ಪ್ರಭಾವಳಿಯ ವಿಶೇಷತೆಗಳು ಏನು ಅಂತ ನೋಡೋಣ. ಬಾಲರಾಮನ ಸುತ್ತಲೂ ಅತ್ಯದ್ಭುತ ಪ್ರಭಾವಳಿಯ ಕೆತ್ತನೆ ಮಾಡಲಾಗಿದೆ. ಕಿರೀಟದ ಮೇಲೆ ಸೂರ್ಯ ವಂಶದ ಸುತನಾದ ರಾಮನು ಅಂತ ತೋರಿಸೋಕೆ ಸೂರ್ಯನನ್ನೇ ಕೆತ್ತಲಾಗಿದೆ. ಗಣಪತಿ ವಿಗ್ರಹವಿದೆ. ಶಂಖದ ಕೆತ್ತನೆ, ಚಕ್ರ, ಗದಾ, ಹಸ್ತ ಕೆತ್ತನೆಯನ್ನು ಮಾಡಲಾಗಿದೆ. ಇನ್ನು ರಾಮನ ಬಲಗಾಲಿನ ಬಳಿ ಹನುಮಂತ ಕೈ ಮುಗಿದು ನಿಂತಿದ್ದಾನೆ. ರಾಮನ ಎಡಗಾಲಿನ ಬಳಿ ಗರುಡ ನಮಸ್ಕರಿಸುತ್ತಿದ್ದಾನೆ. ಎಲ್ಲದರ ಮಧ್ಯೆ ಪ್ರಭಾವಳಿಯಲ್ಲಿ ರಾಮನ ದಶಾವತಾರದ ಕೆತ್ತನೆಗಳಿವೆ. ರಾಮನ ಎಡಭಾಗದಲ್ಲಿ 5 ಅವತಾರಗಳು ಅಂದ್ರೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ ಅವತಾರದ ಕೆತ್ತನೆಗಳಿವೆ. ರಾಮನ ಬಲಭಾಗದಲ್ಲಿ 4 ಅವತಾರಗಳು ಪರಶುರಾಮ, ಕೃಷ್ಣ, ಬುದ್ಧ, ಕಲ್ಕಿಯ ಅವತಾರಗಳಿವೆ. ಮೂಲ ರಾಮನ ವಿಗ್ರಹ ಸೇರಿ
10 ಅವತಾರಗಳ ಕೆತ್ತನೆ ಇದ್ದು ಪ್ರಭಾವಳಿಯಲ್ಲಿ ರಾಮ ಭಕ್ತರು ಕೈ ಮುಗಿದು ನಿಂತಿರುವಂತೆ ಭಾಸವಾಗುವ ಕೆತ್ತನೆಯನ್ನು ಪ್ರಭಾವಳಿಯಲ್ಲಿ ತೋರಿಸಿದ್ದಾರೆ. ಏನೇ ಆಗ್ಲಿ ಕಲ್ಲನ್ನ ಕೆತ್ತಿದ್ರೆ ಅದೊಂದು ಶಿಲೆಯಾಗುತ್ತೆ ಅಂತಿದ್ರು. ಆದ್ರೆ ಒಂದು ಕಲ್ಲನ್ನ ಮನಸಿಟ್ಟು ಕೆತ್ತಿದ್ರೆ ಅದು ಪೂಜೆಗೆ ಹೇಗೆ ಅರ್ಹವಾಗುತ್ತೆ ಅನ್ನೋದಕ್ಕೆ ಅರುಣ್ ಯೋಗಿರಾಜ್ ಕೆತ್ತನೆಯ ಈ ವಿಗ್ರಹವೇ ಸಾಕ್ಷಿ. ಅದಕ್ಕೆ ಕುಟುಂಬದವರು ಈಗಲೂ ಅರುಣ್ ಯೋಗಿರಾಜ್ ಅಂದ್ರೆ ಪೂಜ್ಯ ಭಾವನೆಯಲ್ಲಿ ಮಾತನಾಡೋದು. ತುಂಬ ಖುಷಿ ಆಗ್ತಾ ಇದೆ. ಇದು ಒಂದು ಪ್ರೌಡ್ ಹೆಮ್ಮೆಯ ಮೊಮೆಂಟ್ ಎಲ್ಲರಿಗೂ, ನಮ್ಮ ಮೈಸೂರಿಗಾಗಲಿ ನಮ್ಮ ಕರ್ನಾಟಕ ಜನತೆಗಾಗಲಿ ಇದು ಒಂದು ಹೆಮ್ಮೆಯ ವಿಷಯ. ಅದು ನಮಗೆ ಖುಷಿ ಆಗ್ತಾ ಇದೆ. ಒಂದು ಪುಣ್ಯ ಕ್ಷೇತ್ರಕ್ಕೆ ಯಾರಾದರೂ ಒಂದು ವಿಗ್ರಹ ಮಾಡಿ ಕೊಡಬೇಕಾದ್ರೆ ಯಾವ ಜನ್ಮ ಪುಣ್ಯ ನಾವು ಮಾಡಿರಬೇಕು ಅಂತ ಗೊತ್ತಿಲ್ಲ, ಬಟ್ ಸೆಲೆಕ್ಟ್ ಆಗಿರೋದ್ರಿಂದ ಏನೋ ದೇವ್ರ ಆಶೀರ್ವಾದ ತುಂಬ ನಮ್ಮ ಮೇಲೆ ಕೊಟ್ಟಿದ್ದಾರೆ ಅನಿಸುತ್ತೆ. ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಸದ್ಯಕ್ಕೆ ಹಳದಿ ವಸ್ತ್ರದಿಂದ ರಾಮನ ವಿಗ್ರಹವನ್ನ ಮುಚ್ಚಿಡಲಾಗಿದೆ. ಗುಲಾಬಿ ಹಾರವನ್ನು ಕೂಡ ಹಾಕಲಾಗಿದೆ. ಜನವರಿ 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ದಿನ ಮೂಲ ರಾಮನ ದರ್ಶನ ಎಲ್ಲರಿಗೂ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು